ಹಾಯ್ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನಿಲ್ ಗುಂಡಳ್ಳಿ. ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ IPL ಹಂಗಾಮಕ್ಕೆ ಪ್ರೀತಿಯ ಸ್ವಾಗತ. ಹಾಲಿ ಚಾಂಪಿಯನ್ RCB ಮತ್ತು ಪಾಯಿಂಟ್ಸ್ ಟೇಬಲ್ನಲ್ಲಿ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ LSG ವಿರುದ್ಧ ಲಕ್ನೋದ ಅಟಲ್ ಬಿಹಾರಿ ವಾಜಪೇಯಿ ಮೈದಾನದಲ್ಲಿ 50ನೇ ಪಂದ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆದಿದೆ. ಹಾಲಿ ಚಾಂಪಿಯನ್ RCBಗೆ ಇದು ಎಷ್ಟು ಮಹತ್ವದ ಪಂದ್ಯ ಅಂದರೆ, ಪಾಯಿಂಟ್ಸ್ ಟೇಬಲ್ನಲ್ಲಿ ಸೆಕೆಂಡ್ ಪ್ಲೇಸಲ್ಲಿರ್ತಕ್ಕಂಥ RCB ಈ ಪಂದ್ಯವನ್ನು ಗೆದ್ದಿದ್ದೆ ಆದರೆ ಟಾಪ್ ಪ್ಲೇಸಿಗೆ ಹೋಗೋದ್ರ ಜೊತೆಯಲ್ಲಿ ಪ್ಲೇ ಆಫ್ಗೆ ಹತ್ತಿರ ಆಗ್ತಾ ಹೋಗ್ತಾರೆ. ಈಗಾಗಲೇ ಕಡೆ ಸ್ಥಾನದಲ್ಲಿರ್ತಕ್ಕಂಥ LSG ಕಳೆದ 5 ಪಂದ್ಯಗಳನ್ನು ಸೋತಿರೋದ್ರಿಂದ ಪ್ಲೇ ಆಫ್ಗೆ ಬರ್ತಕ್ಕಂಥ ಕನಸು ಬಹಳ ಕಷ್ಟ ಅಂತಲೇ ಹೇಳಬೇಕು. ಇವತ್ತು ಈ ಎರಡೂ ಪಂದ್ಯಗಳ ಜೊತೆಯಲ್ಲಿ ಕಳೆದ ಒಂದು ವಾರದಲ್ಲಿ IPLನಲ್ಲಿ ಏನೇನು ಜಲಕ್ ನಡೀತಿದೆ ಅಂತ ನಾವು ನೋಡ್ಕೊಂಡು ಬರೋದಾದರೆ, ಒಂದಿಷ್ಟು ಸೋಲುಗಳ ನಂತರ GT ತಂಡ ಹ್ಯಾಟ್ರಿಕ್ ಗೆಲುವು. GT ಮತ್ತು KKR ಸೋಲಿನ ಸುಳಿಯಲಿತ್ತು. ಈ ಎರಡೂ ತಂಡಗಳು ಕೂಡ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ಒಂದು ರೀತಿ ಜಲಕನ್ನು ಸಾಧಿಸಿದರೆ, ಹ್ಯಾಟ್ರಿಕ್ ಸೋಲಿನಲ್ಲಿದ್ದಂತಹ ಮುಂಬೈ ಮತ್ತು DC ಎರಡೂ ಕೂಡ ಮತ್ತೆ ಗೆಲುವಿನ ಟ್ರ್ಯಾಕಿಗೆ ಬಂದಿದೆ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಸೋಲಿಲ್ಲದ ಸರ್ದಾರನಂತಿದ್ದಂತಹ ಪಂಜಾಬ್ ತಂಡ ಇವತ್ತು ಕೂಡ ಪಾಯಿಂಟ್ಸ್ ಟೇಬಲಲ್ಲಿ ಅಗ್ರಸ್ಥಾನದಲ್ಲಿದ್ದರೂ ಕೂಡ ಕಳೆದ 2 ಪಂದ್ಯಗಳನ್ನು ಕಳ್ಕೊಂಡಿರ್ತಕ್ಕಂಥದ್ದು ಆ ತಂಡಕ್ಕೆ ಕೊಂಚ ಹಿನ್ನಡೆ ಅಂತ ಹೇಳ್ಬೋದು. ಹಾಗೆ RCB ತಂಡ 2 ಗೆಲುವಿನ ನಂತರ ಮತ್ತೊಂದು ಸೋಲನ್ನು ಕಂಡಿರ್ತಕ್ಕಂಥದ್ದು. ಕಳೆದ ಪಂದ್ಯ GT ವಿರುದ್ಧ ಸುಲಭವಾಗಿ ಸೋಲ್ತಾರೆ, ಅದು ಆ ತಂಡಕ್ಕೆಲ್ಲ ಒಂದು ಕಡೆ ಸ್ವಲ್ಪ ಹಿನ್ನಡೆ ಅಂತ ಹೇಳ್ಬೋದು. ಹಾಗೆ SRH ನೋಡಿ, ಆರಂಭದಲ್ಲಿ SRH ಸೋಲುಗಳ ಸರಮಾಲೆಯಲ್ಲಿರ್ತಿದೆ. ಆದರೆ ಕಳೆದ 5 ಪಂದ್ಯಗಳನ್ನು ಕಮಿನ್ಸ್ ಅವರು ಏನು ನಾಯಕತ್ವ ಒಂದು ವಹಿಸ್ಕೊಂಡ ಮೇಲೆ ಕಳೆದ 5 ಪಂದ್ಯಗಳನ್ನು ಗೆದ್ದು ಅವರು ಕೂಡ ಟಾಪ್ 5 ಕಾಣಿಸ್ಕೊಂಡಿರ್ತಕ್ಕಂಥದ್ದು ಈ ಒಂದು IPLನಲ್ಲಿ ಒಂದು ರೀತಿಯ ಒಂದು ಜಲಕ್ ಅಂತಲೇ ಹೇಳ್ಬೋದು. ಪ್ರತಿಸ್ಪರ್ಧಿ ನಾವು ಮೇಲು ಅಂತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಾಗಿ RCB ತಂಡ ಇವತ್ತು LSG ತಂಡವನ್ನು ಮಣಿಸಿದ್ದೆ ಆದರೆ ಅಗ್ರಸ್ಥಾನಕ್ಕೆ ಹೋಗಿ ಎಲ್ಲ ತಂಡಗಳಿಗಿಂತ ನಾವು ಬಲಾಢ್ಯರು, ಪ್ಲೇ ಆಫ್ಗೆ ನಾವು ಮೊದಲು ಹೋಗ್ತೀವಿ ಅಥವಾ ಅಂಕಪಟ್ಟಿಯಲ್ಲಿ. ಈಗ ಈ ಸೀಸನ್ನಲ್ಲಿ LSG ವಿರುದ್ಧ ಸೇರಿದಂತೆ ಇನ್ನು ಉಳಿದ 5 ಪಂದ್ಯಗಳಿದ್ದಾವೆ. ಅದರಲ್ಲಿ MI ವಿರುದ್ಧ ಮತ್ತೊಂದು ಪಂದ್ಯ ಇದೆ, PBKS ಮತ್ತು KKR ವಿರುದ್ಧ ಇನ್ನೂ ಯಾವುದೇ ಪಂದ್ಯ ಆಡಿಲ್ಲ. ಅವ್ರ ವಿರುದ್ಧ ಒಂದೊಂದು ಸೆಣಸಾಟಕ್ಕೆ ಒಂದು ಅವಕಾಶ ಇದೆ. ಆಮೇಲೆ SRH ಮೊದಲನೇ ಪಂದ್ಯದಲ್ಲಿ SRH ವಿರುದ್ಧ ಗೆದ್ದಿತ್ತು, ಮತ್ತೆ SRH ವಿರುದ್ಧ ಎದುರಿಸತಕ್ಕಂಥದ್ದು. ಒಟ್ಟು 5 ಪಂದ್ಯಗಳಲ್ಲಿ RCB ತಂಡ ಎಷ್ಟು ಪಂದ್ಯವನ್ನು ಗೆಲ್ಲುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಕಳೆದ ಪಂದ್ಯವನ್ನು GT ವಿರುದ್ಧ ಸೋತಿರೋದ್ರಿಂದ ಇವತ್ತು ಮತ್ತೆ ಗೆಲುವಿನ ಟ್ರ್ಯಾಕ್ಗೆ ಮರಳಿಕ್ಕೆ RCB ತಂಡಕ್ಕೆ ಒಂದು ಬಹಳ ಮುಖ್ಯವಾದಂಥ ಒಂದು ಪಂದ್ಯ ಅಂತಲೇ ಹೇಳಬೇಕು. ಈ ಎರಡೂ ತಂಡಗಳ ಬಲಾಬಲವನ್ನು ನೋಡ್ತಾ ಬರೋದಾದರೆ RCB ತಂಡನೇ ಎಲ್ಲ ರೀತಿಯಲ್ಲಿ ಪಾಯಿಂಟ್ಸ್ ಟೇಬಲ್ ಸೆಕೆಂಡ್ ಪ್ಲೇಸಲ್ಲಿದೆ, LSG ತಂಡ ಕಡೆ ಪ್ಲೇಸಲ್ಲಿದೆ. ಆಮೇಲೆ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಬರೋದಾದರೆ RCB ಪ್ಲೇಯಿಂಗ್ 11 ನೋಡ್ತಾ ಬರೋದಾದರೆ, ಬ್ಯಾಟಿಂಗ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಈಗಾಗಲೇ 379 ರನ್ಗಳಿದೆ, ಅದರಲ್ಲಿ 3 ಅರ್ಧಶತಕವಿದ್ದಾವೆ. ಅವ್ರ ಜೊತೆಗೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಬೆಥೆಲ್ ಅವ್ರಿಗೆ ಒಂದು ಅವಕಾಶ. ನಾನು ಹಿಂದಿನ ಒಂದು ವಿಡಿಯೋಗಳು ಕೂಡ ಹೇಳಿದ್ದೆ, ಫಿಲ್ ಸಾಲ್ಟ್ ಅವರನ್ನು ಬಿಟ್ಟು ಬೆಥೆಲ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ. ಆದರೆ ಬೆಥೆಲ್ ಎಲ್ಲೋ ಕೂಡ ಅನಗತ್ಯ ಹೊಡೆತಗಳಿಗೆ ಅವರು GT ವಿರುದ್ಧ ಅವ್ರು ಔಟ್ ಆಗಿದ್ದು ನೋಡಿದ್ರೆ ಅಷ್ಟು ಸುಲಭವಾಗಿ ಸಿರಾಜ್ ಆಗ್ತಂಥ ಒಂದು ಬಾಲನ್ನು ಕವರ್ಸ್ನಲ್ಲಿ ಹೊಡೆಯೋಕೆ ಸುಲಭವಾಗಿ ಕ್ಯಾಚನ್ನು ಕೊಡ್ತಾರೆ. ಅವ್ರ ಬದಲು ಮತ್ತೇನಾರ ಫೀಲ್ ಸಾಲ್ಟ್ ಗಾಯದ ಸಮಸ್ಯೆ ಇದ್ರಲ್ಲ ಮತ್ತೇನಾರ ವಾಪಸ್ ಬರ್ತಕ್ಕಂಥ ಸಾಧ್ಯತೆ ಇರ್ಬೋದು. ಆನಂತರ ಪಡಿಕಲ್ ನಾನು ಹೇಳಿದೆ, ಪಡಿಕಲ್ ಬಿಟ್ಬಿಟ್ಟು ವೆಂಕಟೇಶ್ ಅಯ್ಯರ್ಗೆ ಚಾನ್ಸ್ ಕೊಡಬೇಕು ಅಂತ. ಆದರೆ ಕಳೆದ 2 ಪಂದ್ಯಗಳಲ್ಲಿ ಪಡಿಕಲ್ ಕವರ್ಸ್ಲಿರ್ಬೋದು, ಲಾಂಗ್ ಆನ್ ಇರ್ಬೋದು, ಲಾಂಗ್ ಆಫ್ ಇರ್ಬೋದು, ಹುಕ್ ಶಾಟ್ ಇರ್ಬೋದು, ಅವ್ರು ಹೊಡೆದಂಥ ಸಿಕ್ಸರ್ಗಳು ನೋಡಿದ್ರೆ ನಿಜವಾಗ್ಲೂ ಪಡಿಕಲ್ಲು ಚೆನ್ನಾಗಿ ಆಡ್ತಾ ಇದ್ದಾರೆ. ಆದರೆ ಬಿಗ್ ಇನ್ನಿಂಗ್ಸ್ ಆಡಬೇಕು. RCBಗೆ ಉಳಿದಿರ್ತಕ್ಕಂಥ 5 ಪಂದ್ಯಗಳಲ್ಲಿ ಒಂದು 4ರಲ್ಲಾದರೂ ಗೆಲ್ಲಬೇಕು ಅಂದರೆ ಒನ್ ಡೌನ್ ಬರ್ತಕ್ಕಂಥ ಪಡಿಕಲ್ ಅವರು ಬಹಳ ಮುಖ್ಯವಾಗಿ ಆಡ್ತಕ್ಕಂಥ ಜವಾಬ್ದಾರಿ ಅವ್ರ ಮೇಲಿದೆ. ಇನ್ನು ಪಟೀದಾರ್ ಅವರು ಬಿಗ್ ಇನ್ನಿಂಗ್ಸ್ ಆಡೋಕ್ಕಾಗ್ತಾ ಇಲ್ಲ, ಅವ್ರಿಗೆ ನಾಯಕತ್ವದ ಒತ್ತಡ ಇರ್ಬೋದು, ಬಿಗ್ ಇನ್ನಿಂಗ್ಸ್ ಅವರನ್ನು ಆಡ್ತಾ ಇಲ್ಲ. ಇನ್ನು ಟೀಮ್ ಡೇವಿಡ್ ಶಫರ್ಡು ಆಲ್ರೌಂಡರು, ಆದರೆ ಅವರು ಬ್ಯಾಟಿಂಗ್ನಲ್ಲಿ ಹೆಚ್ಚಿನ ಕಾಣಿಕೆಯನ್ನು 1-2 ಪಂದ್ಯಗಳನ್ನು ಗೆಲ್ಲಿಸಿದ್ದಾರೆ. ಆದರೆ ಉಳಿದಿರ್ತಕ್ಕಂಥ 5 ಪಂದ್ಯಗಳಲ್ಲಿ ಮಹತ್ವ ಆಗಿರೋದ್ರಿಂದ ಒಂದು ಸೋಲು ಕೂಡ ಅಂಕಪಟ್ಟಿಯಲ್ಲಿ ತಂಡವನ್ನು ಕೆಳಗೆ ತರ್ತಾ ಹೋಗ್ತದೆ. ಆದರೆ ಒಂದು ಗೆಲುವು ತಂಡದವನ್ನು ಅಗ್ರ ಸ್ಥಾನಕ್ಕೆ ಕೊಂಡೊಯ್ತಕ್ಕಂಥ ಅವಕಾಶ ಇರೋದ್ರಿಂದ RCB ತಂಡದ ಆಟಗಾರರು ಬಹಳ ಮುಖ್ಯವಾಗಿ ಹೆಜ್ಜೆಯನ್ನು ನೀಡಬೇಕಾಗ್ತದೆ. ಇನ್ನು ಕೃಣಾಲ್ ಪಾಂಡ್ಯ ಅವರಂತಲೂ ಬೌಲಿಂಗ್ನಲ್ಲಿ ಅತ್ಯುತ್ತಮ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಮಿಂಚಿದ್ರೆ, ಈ ಒಂದು ಸೀಸನಲ್ಲಿ LSG ವಿರುದ್ಧ ಈಗಾಗಲೇ ಮೊದಲಾಡಿದಂಥ ಪಂದ್ಯದಲ್ಲಿ RCB ತಂಡ ಸುಲಭವಾಗಿ ಗೆಲ್ತಾರೆ. 146 ರನ್ಗಳಿಗೆ LSG ತಂಡವನ್ನು ಕಟ್ಟಿ ಹಾಕ್ಬಿಟ್ಟು ಆನಂತರ ಗೆಲ್ತಾರೆ. ಆ ಪಂದ್ಯದಲ್ಲಿ ಮಿಂಚಿದ್ದು ರಸಿಕ್ ಸಲಾಮು 4 ವಿಕೆಟ್ಗಳನ್ನು ಕಬಳಿಸ್ತಾರೆ. ಭುವನೇಶ್ವರ್ ಅವರು 3 ವಿಕೆಟ್ ಗಳಿಸ್ತಾರೆ. ಅಂದರೆ RCB ತಂಡದ ಬೌಲಿಂಗು ಆಕ್ರಮಣಕಾರಿಯಾಗಿದೆ. ಭುವನೇಶ್ವರ್ ಅವರು ಎಷ್ಟು ಚೆನ್ನಾಗಿ ಈ ಸೀಸನ್ನಲ್ಲಿ ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ, ಮಿಕ್ಸ್ ಡೆಲಿವರಿ, ಆಫ್ ಕಟ್ರ್ ಮಾಡ್ತಾರೆ, ಸ್ಲೋ ಮಾಡ್ತಾರೆ, ಯಾರ್ಕರ್ ಹಾಕ್ತಾರೆ, ಬೌಲರ್ಗಳಿಗೆ ಒಂದು ರೀತಿಯ ಗಲಿಬಿಲಿ ಮಾಡ್ತಾರೆ. ಈಗಾಗಲೇ 17 ವಿಕೆಟ್ಗಳನ್ನು ಗಳಿಸಿ ಅವರು ಪರ್ಪಲ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ. ನಿಜವಾಗ್ಲೂ ಇದು ಎದುರಾಳಿ ತಂಡದ ಬ್ಯಾಟ್ಸ್ಮನ್ಗಳಿಗೆ ಒಂದು ಅಗ್ನಿ ಪರೀಕ್ಷೆ. ಅವರಿಗೆ ಎದುರಾಳಿಗಳಿಗೆ ಅವರು ಯಾವ ರೀತಿ ಕಟ್ಟಾಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ. ಇನ್ನು ರಸಿಕ್ ಸಲಾಮ್ ಅವರು ಕಳೆದ ಪಂದ್ಯದಲ್ಲಿ ಮಿಂಚಿರೋದ್ರಿಂದ ಇವತ್ತಿನ ಪಂದ್ಯದಲ್ಲೂ ಕೂಡ ಅವರು ಯಾವ ರೀತಿ ಸಕ್ಸಸ್ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಹ್ಯಾಸಲ್ವುಡ್ ಒಂದು ಪಂದ್ಯವನ್ನು ಗೆಲ್ಲಿಸ್ಕೊಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ದೈತ್ಯ ಹ್ಯಾಸಲ್ವುಡ್ಗೆ. ಅವರಿಗೆ ಸುಯೇಶ್
ಸ್ಪಿನ್ನರು ಅವರು ಕೂಡ ಚೆನ್ನಾಗಿ ಬೌಲ್ ಮಾಡ್ತಾ ಇದ್ದಾರೆ. ಆದರೆ ಹೆಚ್ಚು ವಿಕೆಟ್ಗಳನ್ನು ಈ ಒಂದು ಸೀಸನಲ್ಲಿ ಕಬಳಿಸೋಕ್ಕಾಗ್ತಾಯಿಲ್ಲ. ಒಟ್ಟಾರೆ ಎಲ್ಲವನ್ನು ನಾವು ಬ್ಯಾಟಿಂಗ್ ಮತ್ತು ಬೌಲಿಂಗನ್ನು ನೋಡ್ತಾ ಬಂದರೆ RCB ತಂಡ ಸದೃಢವಾಗಿದೆ. ಆದರೆ ಕಳೆದ ಪಂದ್ಯ GT ವಿರುದ್ಧ RCB ತಂಡದ ಆಟಗಾರರು ಸುಲಭವಾಗಿ ಸೋತಿದ್ದರಿಂದ ಅಭಿಮಾನಿಗಳಿಗೆ ಎಲ್ಲೋ ಒಂದು ಕಡೆ ನಿರಾಸೆ ಇದೆ. ನಾವಿನ್ನು LSG ತಂಡ ನೋಡ್ತಾ ಬರೋದ್ರೆ ಅವರು ಕಳೆದ ಪಂದ್ಯದಲ್ಲಿ ಮುಂಬೈ ವಿರುದ್ಧ 220ಕ್ಕಿಂತ ಹೆಚ್ಚಿನ ರನ್ ಗಳಿಸ್ತಾರೆ. ಇಲ್ಲಿ ನಾವು ಮಿಚೆಲ್ ಮಾರ್ಷ್ ಎಂಥ ಒಬ್ಬ ಆಕ್ರಮಣಕಾರಿ ಆಟಗಾರ ಅಂದರೆ ಅವರು 30-40 ರನ್ ಅಷ್ಟೇ ಗಳಿಸ್ತಾ ಇದ್ದಾರೆ. ಬಿಗ್ಗಿನಿಂಗ್ಸ್ ಅವ್ರ ಕಡೆಯಿಂದ ಬರೋಕ್ಕಾಗಿಲ್ಲ. ಆದರೆ ಇಂಗ್ಲೀಷ್ ಅವ್ರಿಗೆ ಅವಕಾಶ ಕೊಡ್ತಾರೆ. ಫಸ್ಟ್ ಮ್ಯಾಚಲ್ಲಿ ಅವರು ಫೇಲ್ ಆಗ್ತಾರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು. ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ಕಳೆದ ಬಾರಿಯ IPLನಲ್ಲಿ ಸಿಕ್ಸರ್ಗಳ ಸುರಿಮಳೆಯನ್ನು ಗೈದಿರುವಂತಹ ವೆಸ್ಟ್ ಇಂಡೀಸ್ನ ದೈತ್ಯ ಕ್ರಿಸ್ ಗೇಲ್ ನಂತರ ಇವತ್ತೇನಾದರೂ ನಾವು ಚುಟುಕು ಕ್ರಿಕೆಟ್ನಲ್ಲಿ ಅತಿ ಹೆಚ್ಚು ಸಿಕ್ಸರ್ ಮತ್ತು ಸುಲಭವಾಗಿ ಸಿಕ್ಸರನ್ನು ದಾಖಲಿಸ್ತಕ್ಕಂಥ ಒಬ್ಬ ಆಟಗಾರ ಇದ್ದಾನೆ ಅಂದರೆ ಅವರು ನಿಕೋಲಸ್ ಪುರನ್. ಆರಂಭದ ಪಂದ್ಯಗಳಲ್ಲಿ LSG ತಂಡದ ಪ್ರಮುಖ ಬ್ಯಾಟ್ಸ್ಮನ್ ಅವರು, ಆದರೆ ಎಲ್ಲ ವಿಫಲ ಆಗಿರ್ತಾರೆ. ಆದರೆ ಕಳೆದ ಪಂದ್ಯದಲ್ಲಿ ಅವರು ಮುಂಬೈ ವಿರುದ್ಧ ಸಿಕ್ಸರ್ಗಳ ಸುರಿಮಳೆ 8 ಸಿಕ್ಸರ್ ನೋಡಿದ್ದಾರೆ. 21 ಬಾಲಿಗೆ 63 ರನ್ ಗಳಿಸಿ ಆ ತಂಡದ ಎಲ್ಲ ಬೌಲರ್ಗಳನ್ನು ಮನೆ ಬಂದಂತ ದಂಡಿಸ್ತಾರೆ. ಅವರು ಫಾರ್ಮ್ಗೆ ಮಾಡಿರ್ತಕ್ಕಂಥದ್ದು RCB ಬೌಲರ್ಗಳು ಬಹಳ ಎಚ್ಚರಿಕೆಯಿಂದ ಬೌಲ್ ಮಾಡಬೇಕಾಗ್ತದೆ. ಇನ್ನು ಉಳಿದಂತೆ ನಾಯಕ ಪಂತ್ ಕೂಡ ವಿಫಲರಾಗ್ತಾ ಇದ್ದಾರೆ. ಅವರು ಒಂದು ಮ್ಯಾಚಲ್ಲೂ ಕೂಡ ಉತ್ತಮ ಆಡೋಕ್ಕಾಗ್ತಾ ಇಲ್ಲ. ಇನ್ನು ಮಾರ್ಕ್ರಮ್ ಅವರು ಕೂಡ ಬ್ಯಾಟಿಂಗಲ್ಲಿ ಸಂಪೂರ್ಣವಾಗಿ ವೈಫಲ್ಯವನ್ನು ಅನುಭವಿಸ್ತಾರೆ. ಬದೋನಿ ಒಂದು ಇನ್ನಿಂಗ್ಸ್ ಆಡ್ತಾರೆ, ಆದರೆ ಮತ್ತೆ ಅವರು ವಿಫಲರಾಗ್ತಾ ಇದ್ದಾರೆ. ಒಟ್ಟಾರೆ ಬಹಳ ಮುಖ್ಯವಾಗಿ LSG ತಂಡ ಇವತ್ತು ಪಾಯಿಂಟ್ಸ್ ಟೇಬಲಲ್ಲಿ ಪಾತಾಳಕ್ಕೆ ಕುಸಿಲಿಕ್ಕೆ ಲಾಸ್ಟ್ ಪ್ಲೇಸಲ್ಲಿ ಇರೋದಕ್ಕೆ ಕಾರಣ ಅಂದರೆ ಆ ತಂಡದ ಬ್ಯಾಟಿಂಗ್ ವೈಫಲ್ಯತೆ ಅಂತಕ್ಕಂಥದ್ದು ಮುಖ್ಯವಾಗಿ ಎದ್ದು ಕಾಣ್ತದೆ. ಇನ್ನು ನಾವು LSG ತಂಡದ ಬೌಲಿಂಗ್ ವಿಭಾಗ ನೋಡ್ತಾ ಬರೆದ್ರೆ ನಿಜವಾಗಲೂ ಅತ್ಯುತ್ತಮವಾಗಿದೆ. ಮೊಹಸಿನ್ ಖಾನ್ ಅಂತಕ್ಕಂಥವ್ರು KKR ವಿರುದ್ಧ 5 ವಿಕೆಟ್ಗಳನ್ನು ಗಳಿಸಿ ಆ ತಂಡವನ್ನು ಒಂದು ಗಲಿಬಿಲಿಗೊಳಿಸ್ತಾರೆ. ಅಂದರೆ IPL ಇತಿಹಾಸದಲ್ಲಿ 5 ವಿಕೆಟನ್ನು ಗಳಿಸಿದಂಥ ಆಟಗಾರರ ಪಾಲಿಗೆ ಮೊಹಸಿನ್ ಖಾನ್ ಸೇರ್ಕೊಂತಾರೆ. ಅವೇಶ್ ಖಾನ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಸಾಥ್ ಕೊಡ್ತಾ ಇರ್ತಕ್ಕಂಥವ್ರು ಭಾರತದ ಒಬ್ಬ ಅನುಭವಿ ಬೌಲರ್ ಅಂದರೆ ಮೊಹಮ್ಮದ್ ಸಮಿ ಕೂಡ ವಿಕೆಟ್ ಗಳಿಸ್ತಾ ಇದ್ದಾರೆ. ಆದರೆ ಅವರು ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ದುಬಾರಿ ಆಗ್ತದೆ. ದಿಗ್ವೇಶ್ ಬದಲು ಅವರು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಬೌಲಿಂಗ್ ಪಡೆ ಚೆನ್ನಾಗಿದೆ ಅವರು. ಇನ್ನೂ ಪ್ರಿನ್ಸ್ ಯಾದವ್ ಅಂತಕ್ಕಂಥ ಒಬ್ಬ ಯುವ ವೇಗಿ 100-150ಕ್ಕಿಂತ ಹೆಚ್ಚು ವೇಗವಾಗಿ ಚೆಂಡನ್ನು ಎಸೆತಕ್ಕಂಥದ್ದು. ಒಟ್ಟಾರೆ ಬ್ಯಾಟಿಂಗಿಗೆ ಹೋಲಿಸ್ಕೊಂಡ್ರೆ LSG ತಂಡದ ಬೌಲಿಂಗು ಸದೃಢವಾಗಿದೆ. ಹಾಗಾಗಿ RCB ಬ್ಯಾಟ್ಸ್ಮನ್ಗಳನ್ನು ಯಾವ ರೀತಿ ಕಟ್ಟಾಕ್ತಾರೆ, ಹೆಚ್ಚು ರನ್ಗಳು ಬರ್ತಕ್ಕಂಥ ಈ ಪಿಚ್ನಲ್ಲಿ ಯಾವ ತಂಡ ಒಂದು ಮ್ಯಾಜಿಕನ್ನು ಮಾಡ್ತಕ್ಕಂಥದ್ದು. ಇನ್ನು ಈ ಪಿಚ್ ರಿಪೋರ್ಟ್ ಹೇಳೋದಾದರೆ ಬ್ಲ್ಯಾಕ್ ಸಾಯಿಲ್ ಆಗಿರೋದ್ರಿಂದ ಸ್ಲೋ ಬೌಲರ್ಸ್ಗೆ, ಸ್ಪಿನ್ನರ್ಗೆ ಹೆಚ್ಚು ಈ ಒಂದು ಪಿಚ್ಚು ಅನುಕೂಲಕರವಾಗುತ್ತೆ, ಹೆಲ್ಪ್ ಆಗುತ್ತೆ. ಆಮೇಲೆ ಇಲ್ಲಿ ಯಾವುದೇ ಒಬ್ಬ ನಾಯಕ ಟಾಸ್ ಗೆದ್ದರೂ ಫಸ್ಟ್ ಬೌಲ್ ಮಾಡೋಕ್ಕೆ ಅವರು ಚಾನ್ಸನ್ನು ತಗೊತಾರೆ. ಯಾಕೆಂದರೆ ಆನಂತರ ಡ್ಯೂ ಬೀಳೋದ್ರಿಂದ ಫಸ್ಟ್ ಬ್ಯಾಟ್ ಮಾಡಿದಂಥ ತಂಡ 170-175 ರನ್ ಕಳಿಸಿದ್ರು ಕೂಡ ಅದನ್ನು ಇವರು ಇದರಲ್ಲಿ ತಂಡಕ್ಕೆ ಒಂದು ಚಾಲೆಂಜಿಂಗ್ ಸ್ಕೋರ್ ಆಗಿ ನೀಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಇಲ್ಲಿ ಯಾರೇ ಟಾಸ್ ಗೆದ್ದರೂ ಕೂಡ ಫಸ್ಟ್ ಬೌಲ್ ಮಾಡ್ತಾರೆ. ಈ ಎರಡು ತಂಡಗಳ ಹೆಡ್ ಟು ಹೆಡ್ ನೋಡೋದಾದರೆ IPL ಹಿಸ್ಟ್ರಿಯಲ್ಲಿ 7 ಮ್ಯಾಚ್ಗಳನ್ನು LSG ಮತ್ತು RCB ತಂಡಗಳು ಮುಖಾಮುಖಿಯಾಗಿ 5ರಲ್ಲೇ ಕೂಡ RCB ಗೆದ್ದಿದೆ ಅಂತಕ್ಕಂಥದ್ದು ಒಂದು ಸಂತಸದ ವಿಚಾರ. ಅದ್ರ ಜೊತೆಲಿ ಈ ಸೀಸನ್ನಲ್ಲೂ ಕೂಡ RCB ಫಸ್ಟ್ ಮ್ಯಾಚ್ನಲ್ಲಿ LSGಯನ್ನು ಮಣಿಸಿದೆ ಅಂತಕ್ಕಂಥದ್ದು. ಈ ಕೀ ಬ್ಯಾಟಲ್ಸನ್ನು ನಾವು ನೋಡೋದಾದರೆ RCB ತಂಡದ ಹ್ಯಾಸಲ್ವುಡ್ ವರ್ಸಸ್ ಮಿಚೆಲ್ ಮಾರ್ಷ್, ಹಾಗೆ RCB ತಂಡದ ಮತ್ತೊಬ್ಬ ಸಕ್ಸಸಿವ್ ಬೌಲರ್ ಅಂತ ಭುವನೇಶ್ವರ್ ವರ್ಸಸ್ ನಿಕೋಲಸ್ ಪೂರನ್. ಇವ್ರ ನಡುವೆ ಯಾವ ರೀತಿಯ ಒಂದು ಹೋರಾಟ ಈ ಪಂದ್ಯದಲ್ಲಿ ನಡೀತಾ ಇದೆ ಅಂತಕ್ಕಂಥದ್ದು. ಹಾಗೆ ನಾವು LSG ತಂಡದ ಬೌಲರ್ ಆಗಿರ್ತಕ್ಕಂಥ ಮೊಹಸಿನ್ ಖಾನ್ 5 ವಿಕೆಟನ್ನು ಗಳಿಸಿ ಅವರು ಯಶಸ್ವಿ ಬೌಲರ್ ಅಂತಕ್ಕಂಥ ಈಗಾಗಲೇ ಈ IPL 10 ವಿಕೆಟನ್ನು ಗಳಿಸಿದ್ದಾರೆ. ಅವರು ಫೀಲ್ ಸಾಲ್ಟ್ ಅವರು ಏನಾದರೂ ತಂಡಕ್ಕೆ ಮತ್ತೆ ಬಂದರೆ ಅವ್ರನ್ನ ಯಾವ ರೀತಿ ಕಂಟಾಕ್ತಾರೆ, ಮೊಹಸಿನ್ ಖಾನ್ ಮತ್ತು ಫೀಲ್ ಸಾಲ್ಟು. ಹಾಗೆ ಪ್ರಿನ್ಸ್ ಯಾದವ್ 150ಕ್ಕಿಂತ ಹೆಚ್ಚು ವೇಗವಾಗಿ ಬಾಲನ್ನು ಎಸೆರಿಂದ ಪ್ರಿನ್ಸ್ ಯಾದವ್ ವರ್ಸಸ್ ವಿರಾಟ್ ಕೊಹ್ಲಿ. ಈ ಆಟಗಾರರ ನಡುವಿನ ಈ ಒಂದು ಗುದ್ದಾಟ ಅಂತಲೇ ಹೇಳಬೇಕು. ಯಾಕೆಂದರೆ ಬೌಲರ್ ಮತ್ತು ಬ್ಯಾಟ್ಸ್ಮನ್ಗಳ ನಡುವೆ ಒಂದು ಕಾದಾಟ, ಗುದ್ದಾಟ ಅಂತ ನೀವೇನು ಕರಿತೀರೋ ಅದನ್ನು ನೋಡಲಿಕ್ಕೆ ಬಹಳ ರೋಚಕವಾಗಿರ್ತದೆ. ಒಟ್ಟಾರೆ ಈ ಪಂದ್ಯದಲ್ಲಿ RCB ತಂಡ ಹಾಟ್ ಫೇವರೇಟ್ ಆಗಿರೋದ್ರಿಂದ LSG ವಿರುದ್ಧ ಮತ್ತೆ 2ನೇ ಗೆಲುವನ್ನು ದಾಖಲಿಸಿ ಅಂಕಪಟ್ಟಿಗೆ ಅಗ್ರಸ್ಥಾನಕ್ಕೆ ಹೋಗುತ್ತಾ, ಅಥವಾ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ಈಗಾಗಲೇ 5 ಸೋಲುಗಳನ್ನು ಕಂಗಿಟ್ಟಿರ್ತಕ್ಕಂಥ 9 ಪಂದ್ಯದಲ್ಲಿ ಕೇವಲ 2 ಗೆಲುವನ್ನು ಗಳಿಸಿ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ LSG ಮತ್ತೇನಾದ್ರು ಒಂದು ಮ್ಯಾಜಿಕನ್ನು ಮಾಡಿ ಗೆಲುವಿನ ಲೈಕ್ ಬರ್ತದ ಅಂತಕ್ಕಂಥ ಒಂದು ಇಷ್ಟೆಲ್ಲ ಕುತೂಹಲಕಾರಿ ಪ್ರಶ್ನೆಗೆ ಈ ಪಂದ್ಯ ಉತ್ತರವನ್ನು ಕೊಡ್ತದೆ ಅಂತಕ್ಕಂಥ ಹೇಳ್ತಾ ದಿನೇ ದಿನೇ ರೋಚಕವಾಗಿರ್ತಕ್ಕಂಥ IPL ಹಂಗಾಮಕ್ಕೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ನಮಸ್ಕಾರ ತಿಳಿಸೋಕ್ಕೆ ಮುಂಚೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಕೂಡ ನಮಸ್ಕಾರ.